ಅವ್ರೆ ಏನ್ ಅನ್ನಿಸ್ತಿದೆ ಈಗಿನ ಚನ್ನಪಟ್ಟಣದ ರಿಸಲ್ಟ್? ಬಹಳ ಎಮೋಷನಲ್ ನಾಡಿನ ಬೊಂಬೆ ಆಟ ಬಹಳ ಎಮೋಷನಲ್ ಆಗ್ಬಿಟ್ರು. ತುಂಬಾ ಕೆಲಸ ಮಾಡಿದ್ರು. This is a fight between DK Shivkumar and Kumaraswamy. It's not a fight between Nikhil Kumaraswamy and Yogeshwar. ಓಕೆ, ಒಕ್ಕಲಿಗರ ಪ್ರಾಬಲ್ಯನ ಎತ್ತಿ ಹಿಡಿಯೋದ್ರಲ್ಲಿ ಇಲ್ಲಿ ಎಲೆಕ್ಷನ್ ನಡೀತಾ ಇದೆ ಅಂತ ನಾವು ತಿಳ್ಕೊಬೋದು. ಐ ಮೀನ್ ಇಟ್ ಇಸ್ ಟೂ ಅರ್ಲಿ ಆಲ್ಸೋ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ ಆ್ಯಸ್ ಪರ್ ಎಂ ಬಿ ಪಾಟೀಲ್ ಅವ್ರು ಹೇಳ್ದಂಗೆ. ಸೊ ಇನ್ನೊಂದು ಹೇಳಬೇಕು ಅಂದರೆ ಇನ್ನೂ ನಮ್ಗೆ ಹೋಪ್ಸ್ ಇದೆ. ನಿಲ್ಲಿಸಿ ಒಂದು ಓಟಿಂದ ಗೆದ್ದಾಗೂ ಗಾಡಿ ಹತ್ಬೋದು ಅಂತ ನೀವು ಹೇಳಿದ್ರಿ. ಆಗಬಹುದು, ಮಿರಾಕಲ್ ಕ್ಯಾನ್ ಹ್ಯಾಪನ್. ವಿಲ್ ವೇಟ್ ಆ್ಯಂಡ್ ವಾಚ್. ಎಸ್, ಆದರೆ ಚಂದ್ರಶೇಖರ್ ಅವರೇ, ಈ ಹಂತದವರೆಗೂ ಇರುವಂತಹ ಮುನ್ನಡೆಯನ್ನು ಗಮನಿಸಿದಾಗ, ಯಾಕಂದರೆ ಯೋಗೇಶ್ವರ್ ಕಳೆದ 2009 ನಂತರ, ಇನ್ಫ್ಯಾಕ್ಟ್ 2009 ಡಿಸೆಂಬರ್ ನಂತರ ಅವರು ಬಿ ಜೆ ಪಿಯ ಜೊತೆಗೆ ಗುರುತಿಸ್ಕೊಂಡಂಥವ್ರು. ಮಧ್ಯದಲ್ಲಿ ಒಂದು ಸಲ ಎಸ್ ಪಿ ಯಲ್ಲಿದ್ದರು, ಬಿ ಜೆ ಪಿಯಲ್ಲಿ ಜಾಸ್ತಿ ಟೈಮಲ್ಲಿದ್ದರು. ಈಗ ಏನನ್ನಿಸ್ತಿದೆ ಈ ವಿಚಾರಗಳು? ಯೋಗೇಶ್ವರ್ ಅವರ ಶಕ್ತಿಯನ್ನು ನೀವು ಹಿಂಗೆ ನೋಡ್ತೀರಿ ಅಂತ? ಈಗ ಎಲೆಕ್ಷನ್ ಎಲ್ಲ ಮುಗಿದು ಹೋಗಿದೆ, ಈಗ ಅವರೊಬ್ಬ ಅಭ್ಯರ್ಥಿ ಆಗಿದ್ದಾರೆ, ಗೆಲ್ಬಹುದು ಸೋಲ್ಬಹುದು. ಅಲ್ಲ, ಚನ್ನಪಟ್ಟಣದ ಚುನಾವಣೆ ನೀವು 2004ರಿಂದ ಅಬ್ಸರ್ವ್ ಮಾಡ್ಕೊಂಬನ್ನಿ. ಜಸ್ಟ್ ಒಂದೇ ಒಂದು ನಿಮಿಷ, ಒಂದು ವಿಚಾರವನ್ನು ಆತಂಕದ ಮಾತನಾಡಿದಂಥ ಯೋಗೇಶ್ವರ್ ಮತ್ತು ಡಿ ಕೆ ಸುರೇಶ್ ಅವರು ಅಂತ ಕೇಳಿದ್ರು, ಇದು ಬೆಟ್ಟಿಂಗ್ಗೆ ಸಂಬಂಧಪಟ್ಟಂಗೆ ಮೋಸ್ಟ್ಲಿ ಹೇಳಿರ್ಬೋದು ಅನ್ನೋದನ್ನು ನೆಕ್ಸ್ಟ್ ಡೇನೇ ರಿಯಾಕ್ಟ್ ಮಾಡಿದರು. ಈಗ ಅವರ ಡಿ ಕೆ ಸುರೇಶ್ ಅವರ ಅನುಮಾನ ಇತ್ತಲ್ಲ, ಅವರು ಹೇಳಿದಂತಹ ಬೆಟ್ಟಿಂಗ್ ತಂತ್ರ ಅದೇ ನಿಜ ಆಯ್ತಾ ಅಂತ ಹೇಳಿ ಚನ್ನಪಟ್ಟಣದ ವಿಚಾರದಲ್ಲಿ ಈ ರೀತಿಯಾದಂತಹ ಅನುಮಾನ ಇದ್ದೇ ಇತ್ತು. ಯಾಕಂದರೆ ಯೋಗೇಶ್ವರ್ ಅವರ ಚುನಾವಣೆಯನ್ನು 2011ರಲ್ಲೂ ನಾನು ಅದೇ ಕ್ಷೇತ್ರದಲ್ಲಿ ರಿಪೋರ್ಟ್ ಮಾಡಿದ್ದೀನಿ. ಅವರು ಯಾವ ಸ್ವರೂಪದಲ್ಲಿ ಅಲ್ಲಿ ರಣತಂತ್ರವನ್ನು ರೂಪಿಸ್ತಾರೆ, ಇಲ್ಲ ಅನಿತಾ ಕುಮಾರಸ್ವಾಮಿ ಗೆದ್ದುಬಿಡ್ತಾರೆ ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಭಾವನೆ ಕ್ರಿಯೇಟ್ ಆಗುವಂಥ ರೀತಿಯಲ್ಲಿ ಇತ್ತು. ಆದರೆ 3000 ಅಂತರದಲ್ಲಿ ಅವತ್ತು ಬಿ ಜೆ ಪಿಯಿಂದ ಅವರು ಒಂದೇ ಒಂದು ಬಾರಿ ಬಿ ಜೆ ಪಿಯಲ್ಲಿ ಗೆದ್ದಿದ್ದು 2011 ಬೈ ಎಲೆಕ್ಷನಲ್ಲಿ. ಆಗ ಇದೇ ಸಿ ಪಿ ಯೋಗೇಶ್ವರ್ 3000 ಚಿಲ್ಲರೆ ಓಟಿಂದ ಗೆದ್ದಿದ್ರು. ಅದು ಸಾಧ್ಯ ಆಗಿರುವಂಥದ್ದು ಸಿ ಪಿ ಯೋಗೇಶ್ವರ್ ಅವರ ರಣತಂತ್ರದಿಂದ. ಈಗಲೂ ಕೂಡ ಅಷ್ಟೇ, ಇದು ಡಿ ಕೆ ಎಚ್ ಡಿ ಕೆ ಅಂತ ರತ್ನ ಅವರು ಹೇಳ್ತಾರೆ. ಆದರೆ ಸಿ ಪಿ ಯೋಗೇಶ್ವರ್ ಅತ್ಯಂತ ನಿರ್ಣಾಯಕ ಆಗ್ತಾರೆ, ಎಸ್ಪೆಷಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಬಂದಾಗ. ಸಿ ಪಿ ಯೋಗೇಶ್ವರ್ ಎಲ್ಲಿರ್ತಾರೆ ಅನ್ನುವಂಥದ್ದು ಕೂಡ ಆ ಆಟದ ಮಹತ್ವವನ್ನು ಹೆಚ್ಚಿಸುತ್ತೆ. ಚಂದ್ರಶೇಖರ್ ಅವರೇ, ಅದೇ ನಾನು ಹೇಳ್ತಾ ಇದ್ದೆ, 2004ರಿಂದನೂ ನೀವು ಚನ್ನಪಟ್ಟಣ ಚುನಾವಣೆ ನೋಡ್ಕೊಂಬಂದರೆ ಯಾವುದೇ ಒಂದು ಚುನಾವಣೆ ಒಳಗಡೆ ಒನ್ ಸೈಡೆಡ್ ಆಗೇ ಇಲ್ಲ. ಅದು ಕಡೆಯ ಸುತ್ತಿನವರೆಗೂ ನೆಕ್ ಟು ನೆಕ್ ಹೋಗುತ್ತೆ. ಒಂದು ಸರಿ 4000 5000 ಮುಂದಕ್ಕೆ ಹೋಗುತ್ತೆ. ಈ ಕಡೆ ಈಗ ನೋಡಿ, ನೀವು ಕಳೆದ ಇದರಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಒಂದು ಸರಿ 8000ವರೆಗೂ ಲೀಡ್ ಹೋಗಿತ್ತು. ಅದೇ ಮತ್ತೆ ಹಾಗೆ ವಾಪಸ್ ಬಂತು, ಮತ್ತೆ ಹೋಯ್ತು, ಮತ್ತೆ ವಾಪಸ್ ಬಂತು. ಹಾಗಾಗಿ ಕಡೆಯ ಸುತ್ತಿನ ಏನು ಕೌಂಟಿಂಗ್ ಆಗೋವರೆಗೂ ಕೂಡ ಚನ್ನಪಟ್ಟಣದಲ್ಲಿ ಏನು ಹೇಳಲಿಕ್ಕಾಗಲ್ಲ. ಆದರೆ ಬರ್ತಾ ಅಲ್ಲಿಗೆ ಬರ್ತಾ ಇದ್ದೀವಿ ಸರ್. ಅಕಸ್ಮಾತ್ ಈಗ ರಿಸಲ್ಟ್ ಏನಾದ್ರೂ ಕಂಟಿನ್ಯೂ ಆಯಿತು, ಅವ್ರಿಗೆ ದೊಡ್ಡ ಮಟ್ಟದ ಅವ್ರಿಗೆ ಬಂತು ಅಂತ ಹೇಳಿದ್ರೆ ನಿಜವಾಗ್ಲೂ ಎಲ್ಲೋ ನಮ್ಮ ಸ್ಟ್ರಾಟಜಿ ಒಳಗಡೆಗೆ ನಾವು ಎಡವಿದ್ದೀವಿ ಅಂತ ಎಲ್ಲೋ ನಮ್ಗೆ ಅನಿಸುತ್ತೆ. ಮತ್ತು ಒಂದು ವಿಚಾರದಲ್ಲಿ ನನಗೆ ಕಾಂಗ್ರೆಸ್ನ ವಕ್ತಾರ ಹೇಳಿದ್ದು ಭಾಳ ನೋವಾಯಿತು. ಇದೇನನ್ನ ಗೆಲುವಾದರೆ ಅದು ಯಾರು ಇವ್ರು ಮಾಡಿರೋ ಮಾತಿಗೆ ಗೆಲುವು ಅಂತ ಹೇಳಿದ್ರೆ, ಯಾರು ಜಮೀರಾಡರ ಮಾತಿಗೆ ಯಾವುದೇ ಒಬ್ಬ ಸುಸಂಸ್ಕೃತ ಸಮಾಜದ ವ್ಯಕ್ತಿ ಅಂತಹ ಮಾತನ್ನ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಆ ಮೈಂಡ್ ಸೆಟ್ ಇಂದ ದಯಮಾಡಿ ಐ ಡೋಂಟ್ ಎಂಡೋರ್ಸ್. ನಾನು ಪ್ಯಾನಲ್ಗಳಲ್ಲಿ ಕ್ಷಮೆ ಕೇಳಬೇಕು ಅಂತಲೇ ಹೇಳಿದ್ದೀನಿ. ಒಬ್ಬರು ಪ್ರಧಾನಮಂತ್ರಿ ಆದಂಥವ್ರು, ಮುಖ್ಯಮಂತ್ರಿ ಆದಂಥವ್ರು ಯಾರ ಬಗ್ಗೆನೂ ಆ ಥರ ಹಗುರವಾಗಿ ಯಾರೂ ಮಾತಾಡಬಾರ್ದು. ಅದು ನಮ್ಮ ಪಕ್ಷನೂ ಒಪ್ಕೊಳ್ಳೋದಿಲ್ಲ. ಆಮೇಲೆ ಅಧ್ಯಕ್ಷರು ಸಹ ಅದನ್ನು ಹೇಳಿದ್ದಾರೆ. ನಾನು ಹೇಳ್ತಿರೋದು ಕನ್ಸಾಲಿಡೇಟ್ ಆಗಿರ್ಬೋದೇನೋ ಗೊತ್ತಿಲ್ಲ ಅಂತ ಹೇಳಿದ್ದಷ್ಟೇ ಬಿಟ್ಟರೆ ಅದನ್ನು ಎಂಡೋರ್ಸ್ ಮಾಡ್ತಿಲ್ಲ, ಮಾಡೋದು ಇಲ್ಲ. ನಾನು ಈಗೂ ಹೇಳ್ತಾ ಇದ್ದೀನಿ, ಅದು ಆ ಥರದ್ದು ಏನಾರಾದರೆ ಕ್ಷಮೆ ಕೇಳಬೇಕು, ತಪ್ಪಿಲ್ಲ ಅದರಲ್ಲಿ. ಕೆಲವೊಂದು ಸರಿ ಉದ್ವೇಗದಲ್ಲಿ ಏನೋ ಮಾತಾಡಿರ್ತಾರೆ, ತಪ್ಪಾಗಿರ್ತಾರೆ, ಕ್ಷಮೆ ಅಂತ ಕೇಳಿದ್ರೆ ಯಾರೇನು ಜೀವನ ಕಳ್ಕೊಳ್ಳೋದಿಲ್ವಲ್ಲ. ಸೊ ವಿ ಡೋಂಟ್ ಎಂಡೋರ್ಸ್, ನೈದರ್ ವಿ ಡೋಂಟ್ ಎಂಡೋರ್ಸ್ ಎನಿ ಆಫ್ ದ ಹೇಟ್ ಪಾಲಿಟಿಕ್ಸ್. ಸೊ ತಾವು ದಯವಿಟ್ಟು ಕಂಟಿನ್ಯೂ ಮಾಡಿ. ನೋಡಿ, ಈಗ ಕಾಂಗ್ರೆಸ್ನ ವಕ್ತಾರಿಗಿರೋಷ್ಟು ಸಂವೇದನಾಶೀಲತೆ ಅದು ಜಮೀರ್ ಅವ್ರಿಗೂ ಇಲ್ಲ, ಅಥವಾ ಅವ್ರ ಬಾಯಲ್ಲಿ ಹೇಳಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯವ್ರಿಗೂ ಬರಲಿಲ್ಲ. ಕ್ಷಮೆ ಕೇಳಿದ್ರೆ ಆ ನಂತರ 3 ದಿವಸ ಬಿಟ್ಟು ಕ್ಷಮೆ ಕೇಳಿದ್ರೆ ಅದು ಬೇರೆ ಮಾತು. ಈಗ ಕ್ಷಮೆ ಕೇಳುವಂಥದ್ದು ಬೇರೆ, ಅದು ಆಮೇಲೆ. ಆದರೆ ಆಡುವ ಮಾತೇ ಅದು ಸರಿಯಾದಂಥದ್ದಲ್ಲ. ಅದರಲ್ಲಿ ಕ್ಷಮೆ ಕೇಳಬಹುದು ಆಮೇಲೆ. ಯಾಕಂದ್ರೆ ಕ್ಷಮೆ ಕೇಳೋದಕ್ಕೆ ನಿಮ್ಗೆ ಆಮೇಲೆ ಯೋಚನೆ ಬರುತ್ತೆ, ನಿಮ್ಮ ಮನಸ್ಸಿನಲ್ಲಿ ಒಂದು ಥಾಟ್ ಇರುತ್ತಲ್ಲ, ಅದು ಆಗಿ ಬರೋದು. ನಿಮಗೆ ಆಡುವ ಮಾತೇನಂದ್ರೆ ಕ್ಷಮೆ ಕೇಳೋದು ಆಮೇಲಿನ ವಿಶ್ಲೇಷಣೆ. ಅದು ಆಡುವ ಮಾತಿದೆಯಲ್ಲ, ಅದು ನಿಮ್ಮ ಮನಸ್ಥಿತಿ. ಅವ್ರ ಮಾತಿನಲ್ಲಿ ಎಷ್ಟು ತಪ್ಪಿತ್ತು, ಹಾಗೇನೆ ಕುಮಾರಸ್ವಾಮಿ ಅವರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡೋ ಬರದಲ್ಲಿ 4 ದಿವಸ ಸೈಲೆಂಟ್ ಆಗಿದ್ರು. ಅದು ಬಹಳ ದೊಡ್ಡ ಕೆಲಸ ಮಾಡಿದ್ರು ಕುಮಾರಸ್ವಾಮಿ. ಆದ್ರೆ 4ನೇ ದಿವಸ ಕಳೆದವರು ಕುಮಾರಸ್ವಾಮಿ ರಿಯಾಕ್ಟ್ ಮಾಡೋ ಕೂಡ ಏನು ಪಂಚರ್ ಹಾಕೋರೆಲ್ಲ ಸೇರ್ಕೊಂಡು ನಮ್ಮ ಖಾನ್ದಾನನ್ನ ಪರ್ಚೇಸ್ ಮಾಡ್ತಾರ ಅಂದ್ರೆ ಒಂದು ಇಡೀ ಸಮುದಾಯವನ್ನು ನೀವು ಪಂಚರ್ ಹಾಕೋರು ಅನ್ನೋ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡಿ ಮಾತಾಡೋದು ಕೂಡ ಅಷ್ಟೇ
ತಪ್ಪು ಇದು ಅವರು ಇವರು ಅನ್ನುವಂಥದ್ದಲ್ಲ. Irrespective anybody, ಇಲ್ಲಿ ಎಲ್ಲರೂ ಯಾರೇ ಯಾವುದೇ ಸಮುದಾಯಗಳನ್ನ ಮಾತಾಡುವಾಗ ಅಥವಾ ಮೈ ಬಣ್ಣವನ್ನ ಇಟ್ಕೊಂಡು ಮಾತಾಡುವಾಗ, ಒಬ್ಬನ ವಾಯ್ಸ್ ಇಟ್ಕೊಂಡು ಮಾತಾಡುವಾಗ, ಅಥವಾ ಇನ್ಯಾವುದನ್ನೋ ವಿಚಾರವನ್ನು ಇಟ್ಕೊಂಡು ಮಾತಾಡಬಾರ್ದು. ಅಭಿವೃದ್ಧಿ ಅದರಲ್ಲಿ ಯಾವುದೇ ಇದೆ ಕಾರ್ಯಗಳನ್ನ ಮುಂದೆ ಇಟ್ಕೊಂಡು ಕೇಳಬೇಕು. ದೇವೇಗೌಡರು ಬಳಸಿದಂತ ಪದಗಳು ನೋಡಿ ಎಷ್ಟು ಅದ್ಭುತವಾಗಿತ್ತು. ಅಪೂರ್ವ ಸಹೋದರರು ಅಂತ ಹೇಳಿದ್ರು. ಅದರಲ್ಲಿ ಎಲ್ಲ ವ್ಯಂಗ್ಯವೂ ಇತ್ತು. ಒಬ್ಬ ವ್ಯಕ್ತಿಯನ್ನ ಟೀಕೆ ಮಾಡೋದಕ್ಕೆ ಬೇಕಾಗಿರುವ ಎಲ್ಲ ವ್ಯಂಗ್ಯವೂ ಕೂಡ ಅದು ಆ ಎರಡು ಮಾತುಗಳಿರ್ತವೆ. ಅರುಣರೇ, ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಅಕಸ್ಮಾತ್ 3 ಸೀಟ್ಗಳನ್ನು ಬಿ ಜೆ ಪಿ ಸೋತ್ರೆ ಮುಂದೆ ಕರ್ನಾಟಕದ ಬಿ ಜೆ ಪಿಯಲ್ಲಿ ಏನೇನಾಗುತ್ತೆ, ದಟ್ ಇಸ್ ವಾಟ್. ವಿಜೇಂದ್ರ ಅವರ ಪರಿಸ್ಥಿತಿ ಏನಾಗುತ್ತೆ, ಆಮೇಲೆ ಅಲ್ಲಿಯ ಒಂದು ಮೊದಲನೇ ಬೈ ಎಲೆಕ್ಷನ್ ಅವ್ರ ನೇತೃತ್ವ ಈಗ ನಡೆಯುತ್ತಿರುವ ಒಂದು ಸಂಘರ್ಷಗಳು, ಒಂದು ಬಣ ಯತ್ನಾಳ್ ಅವರದ್ದು, ಇನ್ನೊಂದು ಬಣ ವಿಜೇಂದ್ರ ಅವರದ್ದು, ಯಡಿಯೂರಪ್ಪ ಅವರದ್ದು, ಮುಂದೆ ಏನಾಗುತ್ತೆ, ಹೈಕಮಾಂಡ್ ಯಾವ ರೀತಿಯ ಒಂದು ನಿರ್ಧಾರವನ್ನು ಅಥವಾ ಒಂದು ಯೋಜನೆಯನ್ನು ಕರ್ನಾಟಕಕ್ಕೆ ಮಾಡುತ್ತೆ, ಬಿ ಜೆ ಪಿಗೆ ಮತ್ತೆ ಮುಂದೆ ಬರೋಕ್ಕೆ ಏಳೋಕ್ಕೆ ಅದು ತುಂಬ ಹೊಡೆತ ಬಿದ್ದಿದೆ ಅಂತ ಹೊಡೆತ ಅನ್ಸುತ್ತಾ? ಬೀಳುತ್ತಾ? ಸೊ ಇವೆಲ್ಲ ಪ್ರಶ್ನೆಗಳು ಐ ಥಿಂಕ್ ಈಗ ತಕ್ಷಣದಲ್ಲಿ ಹೇಳುತ್ತೆ ಅಂತ ನಾನು ಅನ್ಸುತ್ತೆ.